ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಬಿಡಿಎ ಅಧ್ಯಕ್ಷರಾಗಿ ಇದೀಗ ರಾಕೇಶ್ ಸಿಂಗ್ ಅವರನ್ನ ನೇಮಕ ಮಾಡಲಾಗಿದೆ. ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಸೊ ಬಿಡಿಎ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಹೇಳಿ ಅದಕ್ಕೂ ಕೂಡ ಒಂದಿಷ್ಟು ಪೈಪೋಟಿಗಳು ಎದುರಾಗಿತ್ತು. ಸೊ ಫೈನಲಿ ರಾಜ್ಯ ಸರ್ಕಾರ ರಾಕೇಶ್ ಸಿಂಗ್ ಅವರನ್ನ ಐಎಎಸ್ ಅಧಿಕಾರಿಯನ್ನ ಬಿಡಿಎ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮುಖಾಂತರ ಆದೇಶವನ್ನ ಹೊರಡಿಸಿದೆ. ಇದೀಗ ಬಿಡಿಎ ಅಧ್ಯಕ್ಷರಾಗಿ ರಾಕೇಶ್ ಸಿಂಗ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಬಿಬಿಎಂಪಿಯ ಆಡಳಿತಾಧಿಕಾರಿಯಾಗಿದ್ರು ರಾಕೇಶ್ ಸಿಂಗ್ ಅವರು. ಬಿಡಿಎ ಜೊತೆಗೆ ಈಗ 10 ಯೋಜನಾ ಪ್ರಾಧಿಕಾರದ ಹೊಣೆ, 10 ಪ್ರಾಧಿಕಾರಿಗಳ ಅಧ್ಯಕ್ಷರಾಗಿ ಹೆಚ್ಚುವರಿ ಜವಾಬ್ದಾರಿಯನ್ನ ಕೂಡ ಅವರ ಹೆಗಲಿಗೆ ಹಾಕಲಾಗಿದೆ. ಸೊ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತೋ ಆಗ್ಲಿಂದಲೂ ಕೂಡ ನಗರಾಭಿವೃದ್ಧಿ ಯಾರಿಗೆ, ಉಸ್ತುವಾರಿ ಯಾರಿಗೆ, ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಪೈಪೋಟಿಗಳು ಕೇಳಿ ಬರ್ತಲೇ ಇತ್ತು. ಸೊ ಇದೆಲ್ಲ ಬಿಡಿಎ ಅಧ್ಯಕ್ಷರ ಪೈಪೋಟಿಗೆ ರಾಜ್ಯ ಸರ್ಕಾರದ ಆದೇಶ ಇದೀಗ ಬ್ರೇಕ್ ಹಾಕದಂಗೆ ಕಾಣಿಸ್ತಾ ಇದೆ. ಇದೀಗ ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿದ್ದಂತಹ ರಾಕೇಶ್ ಸಿಂಗ್ ಅವರನ್ನ ಬಿಡಿಎ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರ ನೇಮಕ ಮಾಡಿದೆ. ಈಗಾಗಲೇ ಅವರು ಅಧಿಕಾರವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ. ರಾಕೇಶ್ ಸಿಂಗ್ ಅವರು ಈ ಹಿಂದೆ ಬಿಡಿಎ ಆಯುಕ್ತರಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿರುವಂತಹ ಅನುಭವ ಇದೆ. ಹಾಗಾಗಿ ಅವರನ್ನೇ ನೇಮಕ ಮಾಡುವ ಮೂಲಕ ಸ್ಥಳೀಯ ಶಾಸಕರ ಮಧ್ಯೆ ಏನ್ ಬಿಡಿಎ ಅಧ್ಯಕ್ಷ ಸ್ಥಾನದ ಪೈಪೋಟಿ ಇತ್ತು, ಸೊ ಅದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಜೊತೆಗೆ ಪ್ರತಿ ಬಾರಿ ಕೂಡ ಬಿಡಿಎ ಅಧ್ಯಕ್ಷ ಸ್ಥಾನ ರಾಜಕಾರಣಿಗಳ ಪಾಲಾಗ್ತಾ ಇತ್ತು. ಆದರೆ ಈ ಬಾರಿ ಐಎಎಸ್ ಅಧಿಕಾರಿಯೊಬ್ಬರನ್ನ ಆ ಸ್ಥಾನಕ್ಕೆ ನೇಮಿಸುವಂತಹ ಮೂಲಕ ಕಾಂಗ್ರೆಸ್ ಹಳೆಯ ಒಂದು ಸಿದ್ಧಾಂತಕ್ಕೂ ಕೂಡ ಪದ್ಧತಿಗೂ ಕೂಡ ಅಂತ್ಯವನ್ನ ಹಾಡಿದೆ. ಸೊ ಸರ್ಕಾರ ರಚನೆಯಾದ ಆದಮೇಲೆ ಕಾಂಗ್ರೆಸ್ನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಟ್ಟದ ಒತ್ತಡ, ಸೊ ಲಾಬಿಗಳು ಕೂಡ ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ಎನ್ ಎ ಹ್ಯಾರಿಸ್ ಅವರು ಕೂಡ ಪೈಪೋಟಿಗೆ ಬಿದ್ದಿದ್ರು, ಮತ್ತೊಂದು ಕಡೆಗೆ ವಿಜಯನಗರದ ಎಂ ಕೃಷ್ಣಪ್ಪ ಅವರು ಕೂಡ ದುಂಬಾಲನ್ನ ಬಿದ್ದಿದ್ರು. ಅಟ್ಲೀಸ್ಟ್ ನಮ್ಗೆ ಸಚಿವ ಸ್ಥಾನ ಅಂತೂ ಕೊಡ್ಲಿಲ್ಲ, ಈಗಲಾದ್ರೂ ಅಧ್ಯಕ್ಷ ಸ್ಥಾನವನ್ನಾದ್ರೂ, ಅದರಲ್ಲೂ ಬಿಡಿಎ ಅಧ್ಯಕ್ಷಗಿರಿಯನ್ನ ಕೊಟ್ಟುಬಿಡಿ ಅಂತ ಹೇಳಿ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಸೊ ಹ್ಯಾರಿಸ್ ಅವರು ಹಾಗೆ ಕೃಷ್ಣಪ್ಪ ಅವರು ದುಂಬಾಲು ಬಿದ್ದಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಕೂಡ ಇತ್ತು. ಬಟ್ ಸೊ ಸಿಲಿಕಾನ್ ಸಿಟಿ ಬೆಂಗಳೂರಿನ ನಿರ್ವಹಣೆಯ ಅಭಿವೃದ್ಧಿಯ ಜವಾಬ್ದಾರಿಯನ್ನ, ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಇದೀಗ ಸೊ ಐಎಎಸ್ ಅಧಿಕಾರಿಯ ಹೆಗಲಿಗೆ ಹೊರಿಸಲಾಗಿದೆ. ರಾಕೇಶ್ ಸಿಂಗ್ ಅವರು ಬಿಡಿಎ ಅಧ್ಯಕ್ಷರಾಗಿ ಇವತ್ತಿನಿಂದ ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದ ಆದೇಶ ಇದು. ಸೊ ನೋಡ್ಬೇಕು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬಿಡಿಎ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಸೊ ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ರಾಕೇಶ್ ಸಿಂಗ್ ಅವರಿಗೆ ಇದೀಗ ಬಿಡಿಎ ಅಧ್ಯಕ್ಷರ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಸೊ ಬಿಡಿಎ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗ್ತಾರೆ ಅನ್ನೋದೊಂದು ಪ್ರಶ್ನೆ ಜೊತೆಗೇನೆ ಸೊ ನನ್ನನ್ನ ಮಾಡಿ ನನಗೆ ಚಾನ್ಸ್ ಕೊಡಿ ಅಂತ ಹೇಳಿ ಹ್ಯಾರಿಸ್ ಅವರು ಹಾಗೆ ಕೃಷ್ಣಪ್ಪ ಅವರು ಡಿಸಿಎಂಗೆ ದುಂಬಾಲ್ ಕೂಡ ಬಿದ್ದಿದ್ರು. ಸೊ ಫೈನಲ್ ಆಗಿ ಐಎಎಸ್ ಅಧಿಕಾರಿಗೆ ಬಿಡಿಎ ಅಧ್ಯಕ್ಷರ ಜವಾಬ್ದಾರಿಯನ್ನ ಕೊಡೋ ಪ್ಲಾನ್ ಯಾವ ರೀತಿಯಾಗಿ ಆಯ್ತು ಕಾಂಗ್ರೆಸ್ ಸರ್ಕಾರದ್ದು, ಜೊತೆಗೆ ಹೆಂಗೆ ಈ ಲೆಕ್ಕಾಚಾರ ಯಾವ ರೀತಿಯಾಗಿ ಚರ್ಚೆ ಮಾಡಿದ್ರು ಅಂತ? ಶ್ರುತಿ, ಬಿಡಿಎ ಅಧ್ಯಕ್ಷರ ಸ್ಥಾನಕ್ಕೆ ಸಾಕಷ್ಟು ರೀತಿಯಾಗಿ ಪೈಪೋಟಿ ಇತ್ತು. ಅದರಲ್ಲೂ ಕೂಡ ಹ್ಯಾರಿಸ್ ಮತ್ತು ಕೃಷ್ಣಪ್ಪ ಅವರು ನಾನೇ ಆಗ್ಬೇಕು ಅಂತ ಹೇಳಿ ಎರಡೂ ಬಣದಲ್ಲಿ ಅಂದ್ರೆ ಡಿಕೆಶಿ ಅವ್ರನ್ನು ಮತ್ತು ಸಿದ್ದರಾಮಯ್ಯ ಅವ್ರನ್ನು ಕೂಡ ಸಾಕಷ್ಟು ರೀತಿಯಾಗಿ ಒತ್ತಡವನ್ನ ಹೇರ್ತಾ ಇದ್ರು. ಆದ್ರೆ ಈ ಎರಡೂ ಒತ್ತಡಗಳ ನಡುವೆ ನಿಜವಾಗ್ಲೂ ಕೂಡ ಈ ಐಎಎಸ್ ಅಧಿಕಾರಿಗೆ ಬಿಡಿಎ ಆಯುಕ್ತರ ಸ್ಥಾನವನ್ನ ಆಯ್ಕೆ ಮಾಡಿದ್ರು. ಇದ್ರ ಜೊತೆಗೆ ಹೆಚ್ಚುವರಿಯಾಗಿ 10 ಸ್ಥಾನಗಳು ಅಂದ್ರೆ ಪ್ರಾಧಿಕಾರದ ವಿವಿಧ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಕೇಶ್ ಸಿಂಗ್ ಅವರನ್ನೇ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಕಾರಣಗಳನ್ನ ಕೊಡ್ತಾ ಇರೋದಂದ್ರೆ ಡಿಕೆಶಿ ಬಣದ ಹಿರಿಯ ರಾಜಕಾರಣಿಗಳೇನಿದ್ದಾರೆ ಬೇರೆ ಬೇರೆ ಏನಿದ್ದಾರೆ ಅವರೆಲ್ಲ ಕೊಡ್ತಾರೆ. ಬಣದ ಹಿರಿಯ ರಾಜಕಾರಣಿಗಳೇನಿದ್ದಾರೆ ಬೇರೆ ಬೇರೆ ಏನಿದ್ದಾರೆ ಅವರೆಲ್ಲ ಕೊಡ್ತಾ ಇರೋದು ಹಿರಿಯ ರಾಜಕಾರಣಿ ಮತ್ತು ಬಿಡಿಎ ಮತ್ತು ಬಿಬಿಎಂಪಿ ಸೇರಿದಂತೆ ನಗರಾಭಿವೃದ್ಧಿ ಇಲಾಖೆಯಲ್ಲೂ ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಇವರನ್ನ ಅಧ್ಯಕ್ಷರಾಗಿ ಮಾಡಿದ್ರೆ, ಜೊತೆಗೆ ವಿವಿಧ ಪ್ರಾಧಿಕಾರಗಳಿಂದವೆ ಆ 10 ಪ್ರಾಧಿಕಾರಗಳಿಗೆ ಇವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರೆ ಉತ್ತಮವಾಗಿ ಕೆಲಸಗಳಾಗ್ತದೆ ಮತ್ತು ಅಭಿವೃದ್ಧಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ, ಮತ್ತು ಇವರಿಬ್ಬರಿಗೂ ಕೂಡ ಯಾಕಂದ್ರೆ ಒಬ್ಬ ರಾಜಕಾರಣಿಗೆ ಒಬ್ಬ ಶಾಸಕರಿಗೆ ಕೊಟ್ರೆ ಹ್ಯಾರಿಸ್ ಕೊಟ್ರೆ ಕೃಷ್ಣಪ್ಪ ಅವರಿಗೂ ಕೂಡ ಬೇಸರ ಆಗುತ್ತೆ, ಕೃಷ್ಣಪ್ಪ ಅವ್ರಿಗೆ ಕೊಟ್ರೆ ಹ್ಯಾರಿಸ್ ಅವರಿಗೂ ಕೂಡ ಬೇಸರ ಆಗುತ್ತೆ. ಈ ಸಾಕಷ್ಟು ಪೈಪೋಟಿ ಕಾರಣಕ್ಕಾಗಿ ಈಗ ರಾಕೇಶ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಈಗ ಇಂದು ಡಿಸಿಎಂ ಡಿಕೆಶಿ ಅವರು ನಗರದಾದ್ಯಂತ ಕೂಡ ಪ್ರಮುಖವಾಗಿ ಬೇರೆ ಬೇರೆ ಸ್ಥಳಗಳಿಗೆ, ಅದರಲ್ಲೂ ಕೂಡ ರಾಜಕಾಲುವೆ ಮತ್ತು ಒಳಚರಂಡಿ ಪ್ರದೇಶಗಳಿಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಆ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ಎಸ್ಪೆಷಲಿ ಯಾಕಂದ್ರೆ ಮಳೆಗಾಲ ಆರಂಭ ಆಯಿತು, ಮಳೆಗಾಲ ಆರಂಭ ಆದ ಹಿನ್ನೆಲೆಯಲ್ಲಿ
ಏನೇನು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬಿಡಿಎ ಆಯುಕ್ತರು, ಇದರಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರು, ಮುಖ್ಯ ಕಮಿಷನರ್ ಸೇರಿದಂತೆ ವಿವಿಧ ಹಿರಿಯ ಅಧಿಕಾರಿಗಳು ಕೂಡ ಜೊತೆಗೆ ಸಿಟಿ ರೌಂಡ್ಸ್ ಅನ್ನ ಡಿಸಿಎಂ ಅವರು ಮಾಡಲಿದ್ದಾರೆ. ಸೊ ಎಲ್ಲೆಲ್ಲಿ ಪ್ರದೇಶಗಳು, ಅದರಲ್ಲೂ ಕೂಡ ಬೆಳ್ಳಂದೂರು ಇರಬಹುದು, ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಇರುವಂತಹ ಕೆಲವು ಪ್ರದೇಶಗಳಿರ್ಬೋದು, ಹೀಗೆ ಸರ್ಜಾಪುರ ಇರ್ಬೋದು, ಹೀಗೆ ಕೆಲವು ಪ್ರಮುಖವಾದಂತಹ ಪ್ರದೇಶಗಳು ಎಲ್ಲಿ ಪ್ರವಾಹದಿಂದ ಸಾಕಷ್ಟು ಹಾನಿಯಾಗಿತ್ತು ಅಂತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಟ್ರಾಂಗ್ ವಾಟರ್ ಪರಿಸ್ಥಿತಿ ಹೇಗಿದೆ, ಕಾಮಗಾರಿಗಳು ಹೇಗಾಗ್ತಾ ಇದಾವೆ, ಬಿಡಿಎ ವ್ಯಾಪ್ತಿಯಲ್ಲಿ ಆಗ್ತಿರುವಂತಹ ಕಾಮಗಾರಿಗಳಿದ್ದಾವೆ, ಆ ಎಲ್ಲ ಕಾಮಗಾರಿಗಳನ್ನು ಕೂಡ ಇಂದು ಪರಿಶೀಲನೆ ಮಾಡಲಿದ್ದಾರೆ. ಮತ್ತು ಅಧಿಕಾರಿಗಳಿಗೆ ಸ್ಥಳದಲ್ಲೇ ಕಾಮಗಾರಿಗಳು ಎಷ್ಟು % ಆಗಿದೆ ಮತ್ತು ನಿಜವಾದ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಡಿಕೆಶಿ ಅವರಿಗೆ ಇದು ತುಂಬಾ ಸಹಕಾರಿಯಾಗಲಿದೆ. ವಿತ್ ಅಫಿಷಿಯಲ್ಸ್ ಜೊತೆಗೆ ಸಿಟಿ ರೌಂಡ್ಸ್ ಮಾಡ್ತಾ ಇರೋದು. ಶ್ರುತಿ. ಓಕೆ ಶರಣ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.